ರಾಜ್ಯಾದ್ಯಂತ ನಾಳೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ. ಈಗಾಗಲೇ ವಿದ್ಯಾರ್ಥಿಗಳು ಉತ್ಸಾಹದಿಂದ ನಾಳೆ ಪರೀಕ್ಷೆಗೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಂಜನಗೂಡಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗ ನಮ್ಮೊಟ್ಟಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಎಂ ಮಹೇಶ್ ರವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಎಷ್ಟು ಪರೀಕ್ಷಾ ಕೇಂದ್ರಗಳು ನಂಜನಗೂಡಿನ ತಾಲೂಕಿನಲ್ಲಿದ್ದಾವೆ, ಹಾಗೆ ಎಷ್ಟು ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ಬರೀತಾರೆ, ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅವರನ್ನು ನಾವು ಈಗ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈ ಬಾರಿ ಎಷ್ಟು ವಿದ್ಯಾರ್ಥಿಗಳು ಈ ಪರೀಕ್ಷಾ ಕೇಂದ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ, ಹಾಗೆ ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು, ಒಟ್ಟಾರೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ಸರ್? ಈ 25ನೇ ಸಾಲಿನ ಪರೀಕ್ಷೆ ಒಂದರಲ್ಲಿ ನಮ್ಮ ತಾಲೂಕಿನಲ್ಲಿ 4810 ಮಕ್ಕಳು ಪರೀಕ್ಷೆಯನ್ನು ಬರೀತಾಯಿದ್ದು, ನಮ್ಮಲ್ಲಿ ಒಟ್ಟು ನಂಜನಗೂಡು ತಾಲೂಕಿನಲ್ಲಿ 18 ಪರೀಕ್ಷಾ ಕೇಂದ್ರಗಳಿವೆ. 18 ಪರೀಕ್ಷಾ ಕೇಂದ್ರಗಳಲ್ಲೂ ಸಹ CC ಕ್ಯಾಮ್ರಾವನ್ನು ವೆಬ್ಕಾಸ್ಟಿಂಗ್ ಮಾಡಲಾಗ್ತಾಯಿದೆ. ಸುಮಾರು 2-3 ಸಾರಿ ಟ್ರಯಲ್ ರನ್ನನ್ನು ಮಾಡಿದ್ದೇವೆ. ಎಲ್ಲ ಕಡೆ CC ಕ್ಯಾಮ್ರಾ ಚೆನ್ನಾಗಿ ರನ್ ಆಗ್ತಾಯಿದೆ, ಯಾವುದೇ ಸಮಸ್ಯೆ ಇಲ್ಲ. ಮತ್ತು ನಮ್ಮ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ರೂಟ್ ಆಫೀಸರ್ ನೇಮಕ ಮಾಡಿದ್ದೀವಿ. ಪ್ರಶ್ನೆ ಪತ್ರಿಕೆ ಈಗಾಗಲೇ ನಮಗೆ ಮೊನ್ನೆನೇ ಬಂದಿದೆ, ಅದನ್ನು ಟ್ರೆಜರಿನಲ್ಲಿ ನಾವು ಡೆಪಾಸಿಟ್ ಮಾಡಿದ್ದೀವಿ. ಪರೀಕ್ಷೆ ನಾಳೆ ಅಂದರೆ 21ನೇ ತಾರೀಕಿಂದ ಏಪ್ರಿಲ್ 4ನೇ ತಾರೀಕು ತನಕ ನಡೀತಾ ಇದೆ. ನಾವು ಉತ್ತಮ ಫಲಿತಾಂಶವನ್ನು ಕೊಡುವ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀವಿ. ಅಂದರೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಆಗ್ಬೋದು, ಮತ್ತು ನಮ್ಮ ಶಿಕ್ಷಕರು ಬೆಳಗ್ಗೆ ಮತ್ತು ಸಂಜೆ ವಿಶೇಷ ತರಗತಿ ಮಾಡೋದಾಗ್ಬೋದು, ಮತ್ತು ನಾವೇ ಒಂದು ಪಾಸಿಂಗ್ ಪ್ಯಾಕೇಜ್, ಏನು NC ಮಕ್ಕಳಿದ್ದಾರೆ ಅವರಿಗೆ ಒಂದು ಪಾಸಿಂಗ್ ಪ್ಯಾಕೇಜನ್ನು ಮಾಡಿ ತಾಲೂಕು ಹಂತದಿಂದ ಕೊಟ್ಟಿದ್ದೀವಿ. ಅದನ್ನು ಡ್ರಿಲ್ ಮಾಡ್ತಾ ಇದ್ದಾರೆ. ನಾನು ಸಹ ಶಾಲೆಗಳಿಗೆ ಭೇಟಿ ಜೊತೆಗೆ ಪೇರೆಂಟ್ಸನ್ನು ಭೇಟಿ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಸುಮಾರು ಕಡೆ ಸಂಜೆ ಮತ್ತು ಬೆಳಗ್ಗೆ ಪೇರೆಂಟ್ಸನ್ನು ಭೇಟಿ ಮಾಡಿದ್ದೀನಿ. ಕಳೆದ ತಿಂಗಳು ಎಡೆಯಾಲದಲ್ಲಿ ಅಲ್ಲೇ BCM ಹಾಸ್ಟೆಲಲ್ಲಿ ಆಲ್ಟ್ ಆಗಿದ್ದು, ರಾತ್ರಿ 9:30-10 ಗಂಟೆ ತನಕ ಪೇರೆಂಟ್ಸ್ ಜೊತೆ ನಾನು ಸಮಾಲೋಚನೆ ಮಾಡಿದ್ದೀನಿ. ಮಕ್ಕಳ ಓದಿನ ಬಗ್ಗೆ ಗಮನ ಹರಿಸಬೇಕು, ಮಕ್ಕಳು ಓದೋ ಟೈಮಲ್ಲಿ TV ಹಾಕಬಾರ್ದು, ತಾವು ನೋಡಬಾರ್ದು ಟಿವಿಯನ್ನು ಅಂಥೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಮತ್ತು ಬೆಳಿಗ್ಗೆನೂ ಭೇಟಿಯನ್ನು ಮಾಡಿದ್ದೀನಿ. ಹಾಗಾಗಿ ಉತ್ತಮ ಫಲಿತಾಂಶವನ್ನು ನಮ್ಮ ತಾಲೂಕಿನಲ್ಲಿ ತರಲಿಕ್ಕೆ ನಾವು ಎಲ್ಲ ರೀತಿಯ ಶ್ರಮವನ್ನು ನಾವು ಹಾಕಿದ್ದೀವಿ. ಶಿಕ್ಷಕರು, ನಾವು ಮತ್ತು ಸಂಪನ್ಮೂಲ ತಂಡ ಸತತ ಪ್ರಯತ್ನದಿಂದಾಗಿ ಮಕ್ಕಳು ಕಲಿಕೆಯಲ್ಲಿ ಪ್ರಗತಿಯನ್ನು ಸಾಧಿಸಿದ್ದಾರೆ. ಹಾಗಾಗಿ ಉತ್ತಮ ಫಲಿತಾಂಶ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಸರ್, ಒಟ್ಟು ಎಷ್ಟು ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದೆ, ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಸರ್? ನಾನು ಮೊದಲೇ ಹೇಳಿದಾಗೆ 18 ಪರೀಕ್ಷಾ ಕೇಂದ್ರಗಳಿದೆ ನಮ್ಮ ತಾಲೂಕಲ್ಲಿ. 4810 ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಪರೀಕ್ಷೆಗೆ ಸಕಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ನಾಳೆಯಿಂದ ಬೆಳಗ್ಗೆ ಪರೀಕ್ಷೆ ಪ್ರಾರಂಭ ಆಗ್ತಾಯಿದೆ. ಈಗ ಎಷ್ಟು ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದೀರಿ ಸರ್? ನಾವು ರೂಟ್ಗಳಿಗೆ 2 ಪರೀಕ್ಷಾ ಕೇಂದ್ರಕ್ಕೆ ಒಬ್ಬ ರೂಟ್ ಆಫೀಸರ್ ಅಂತೆ 9 ರೂಟ್ ಆಫೀಸರ್ಗಳು ನೇಮಕ ಮಾಡಿದ್ದೀವಿ. ಮತ್ತು ಪರೀಕ್ಷಾ ಕೇಂದ್ರಗಳಿಗೆ ಅಧೀಕ್ಷಕರು ಮತ್ತು ಪೇಪರ್ ಕಸ್ಟೋಡಿಯನ್ ಅದನ್ನು ಇಲಾಖೆಯಿಂದ ನೇಮಕ ಆಗಿದೆ. ಜೊತೆಗೆ ನಮ್ಮಿಂದ ನಾವು ರೂಟ್ ಆಫೀಸರ್ ನೇಮಕ ಮಾಡಿದ್ದೀವಿ. ಸಿಟ್ಟಿಂಗ್ ಸ್ಕ್ವಾಡು ಸಹ ನೇಮಕ ಮಾಡಿದ್ದೀವಿ ಎಲ್ಲ ಕೇಂದ್ರಗಳಿಗೆ. ಸರಿ, ಎಲ್ಲ ಕೇಂದ್ರಗಳಲ್ಲಿ CC ಕ್ಯಾಮ್ರಾವನ್ನು ಅಳವಡಿಸಿದ್ದೀರಾ ಸರ್? ಎಲ್ಲ ಕೇಂದ್ರಗಳು CC ಕ್ಯಾಮ್ರಾ ಅಳವಡಿಸಿದ್ವಿ. ಯಾವುದೇ ಕೇಂದ್ರ ಇಲ್ಲ ಅಂತ ಹೇಳೋಂಗಿಲ್ಲ. ಎಲ್ಲ ಕೇಂದ್ರದಲ್ಲೂ ಎಲ್ಲ 18 ಕೇಂದ್ರಗಳಲ್ಲಿ CC ಕ್ಯಾಮ್ರಾ ವೆಬ್ಕಾಸ್ಟಿಂಗ್ ಜೊತೆಗೆ ಆನ್ಲೈನ್ ವೆಬ್ಕಾಸ್ಟಿಂಗ್ ಇದೆ. ಎಲ್ಲ ಕಡೆ ಇಂಟರ್ನೆಟ್ ಸೌಲಭ್ಯ ಇದೆ. ಮತ್ತು ನಾವು ಈಗಾಗಲೇ ಒಂದು ವಾರದ ಹಿಂದೆ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ KEB ಅವರು ಮತ್ತು ನಮ್ಮ ಟ್ರೆಜರಿ ಆಫೀಸರು, ಆರೋಗ್ಯ ಇಲಾಖೆಯವರು ಮತ್ತು KSRTC ಅವರು ಬಸ್ಸಿನ ಸಮಸ್ಯೆ ಆಗಬಾರ್ದು, 2 ಕಡೆ ಬಸ್ಸು ಅಗತ್ಯ ಇತ್ತು ಮಕ್ಕಳಿಗೆ ಪರೀಕ್ಷೆ ಸಮಯಕ್ಕೆ ಬರಲಿಕ್ಕೆ. ಹಾಗಾಗಿ ಅವರಿಗೆ ಪರೀಕ್ಷಾ ಸಮಯಕ್ಕೆ ಬಸ್ಸನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಅವ್ರನ್ನೂ ಸಭೆ ಕರೆದು ಎಲ್ಲರ ಸಭೆಯನ್ನು ಮಾಡಿದ್ದೇವೆ. CRPಗಳ ಸಭೆಯನ್ನು ಮಾಡಿದ್ದೇವೆ. ನಾವು ಎಲ್ಲ 18 ಕೇಂದ್ರಗಳಿಗೆ CRPಗಳನ್ನ ಮೊಬೈಲ್ ಸ್ವಾಧೀನಾಧಿಕಾರಿಯಾಗಿ ನೇಮಕ ಮಾಡಿದ್ದೇವೆ. ಅಂದರೆ ಯಾರೂ ಮೊಬೈಲ್ ತೊಗೊಂಡು ಹೋಗಿಲ್ಲ. ಒಳ್ಳೆಯ ಕೇಂದ್ರಕ್ಕೆ ಮಕ್ಕಳಾಗ್ಬೋದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಾಗ್ಬೋದು, ಮತ್ತು ಯಾರು ವಿಸಿಟ್ ಮಾಡ್ತಾರೆ ಆಫೀಸರ್ಗಳಾಗ್ಬೋದು, ಎಲ್ಲೂ ಸಹ ಪರೀಕ್ಷೆಯಿಂದ ಕೇಂದ್ರದ ಈಚೆನೇ ಮೊಬೈಲನ್ನ ಅವರು ಕೊಟ್ಟು ಹೋಗಬೇಕಾಗುತ್ತೆ. ಯಾರೂ ಮೊಬೈಲನ್ನು ಕೇಂದ್ರಗಳಿಗೆ ಅಲೋ ಮಾಡೋಂಗಿಲ್ಲ. ಮತ್ತು ಯಾವುದೇ ಇದನ್ನು ಇವರು ಯಾರು ಡೋನರ್ಸ್ ಆಗಲಿ ಪೆನ್ನು, ಚಾಕ್ಲೇಟು ಈ ಥರ ಏನೇ ಕೊಡಲಿಕ್ಕೆ ಅವಕಾಶ ಇಲ್ಲ. ಕೊಡ್ತೀವಿ ಅಂದರೆ ಅದನ್ನು ಸ್ವೀಕರಿಸಬಾರ್ದು ಅಂತ ನಾವೆಲ್ಲ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಗೆ ತಿಳಿಸಿದ್ದೀವಿ. ಇಷ್ಟು ಎಲ್ಲ ಸಿದ್ಧತೆ ನಮ್ಮಲ್ಲಿ ಆಗಿದೆ. ಸರ್, ಈಗ ಕಳೆದ ಬಾರಿ ಫಲಿತಾಂಶ ಸ್ವಲ್ಪ ಮಟ್ಟಕ್ಕೆ ತಗ್ಗಿತ್ತು. ಈ ಬಾರಿ ಎಷ್ಟು ನಿರೀಕ್ಷೆ ಇದೆ ಸರ್ ಫಲಿತಾಂಶದಲ್ಲಿ?
ಕಳೆದ ಬಾರಿಗಿಂತ ಹೆಚ್ಚಿನ ಫಲಿತಾಂಶ ಬರಲಿಕ್ಕೆ ನಾವು ಎಲ್ಲ ಶ್ರಮವನ್ನು ಹಾಕಿದ್ದೀವಿ. ಉತ್ತಮ ಫಲಿತಾಂಶ ಬರುತ್ತೆ ಅನ್ನೋ ಒಂದು ಭರವಸೆ ನಮಗೆ ಇದೆ. ಇದಿಷ್ಟು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಎಂ ಮಹೇಶ್ರವರ ಮಾತಾಗಿರ್ತಕ್ಕಂಥದ್ದು. ಏನು ನಾಳೆಯಿಂದ ನಡೀತಿರ್ತಕ್ಕಂಥ SSLC ಪರೀಕ್ಷೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಬಿಗಿ ಪೊಲೀಸ್ ಬಂದೋಬಸ್ತು, ಹಾಗೆ CC ಕ್ಯಾಮರಾಗಳು, ವೆಬ್ಕಾಸ್ಟಿಂಗ್ ವ್ಯವಸ್ಥೆ, ಹೀಗೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಯಾವುದೇ ತೊಂದರೆ ಇಲ್ಲದಂತೆ SSLC ಪರೀಕ್ಷೆಯನ್ನು ಬರೀಬೇಕು, ಹಾಗೆಯೇ ಪೋಷಕರು ಕೂಡ ಅವರಿಗೆ ಓದಿಗೆ ಸಹಕರಿಸಬೇಕು ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಎಂ ಮಹೇಶ್ರವರು ನಮ್ಮೊಟ್ಟಿಗೆ ಹಂಚಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾಮ್ಯಾನ್ ಕುಮಾರ್ ಜೊತೆ ಸುಗಂಧರಾಜು, ಪಬ್ಲಿಕ್ ವಾಯ್ಸ್, ಮೈಸೂರು.